ಸರ್ ಇವಾಗ 24x7 ಕೆಲಸ ಮಾಡೋದಕ್ಕೆ ಯಾವ ಕಾನೂನಲ್ಲೂ ಸಹ ನಿರ್ಬಂಧ ಹೇರಲ್ಲ. ಇಲ್ಲೆಲ್ಲೂ ಸಹ ಇವ್ರಿಗೆ ಇಷ್ಟು 10 ಗಂಟೆಗೆ ಕ್ಲೋಸ್ ಮಾಡಿ ಅಂತ ಏನಿಲ್ಲ. ಈ ಪೊಲೀಸ್ ಅವರು ಇವ್ರಿಗೆ ಮೆನ್ಸ್ಗಳು ಕಡಿಮೆ ಇರೋ ಕಾರಣ ಲ್ಯಾಂಡ್ ಆರ್ಡರ್ನ ಮೇಂಟೈನ್ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಕುಡುಕರು ಬರ್ತಾರೆ, ಗುಂಪು ಸೇರ್ತೀರಾ, ಗಲಾಟೆ ಮಾಡ್ತೀರಾ, ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತೀರಾ ಅಂತ ಕ್ಲೋಸ್ ಮಾಡಿಸ್ತಾರೆ. ನಿಮಗೆ ಬೀಡಿ ಸಿಗರೇಟ್ ಅಂಗಡಿ, ಟೀ ಹೋಟ್ಲುಗಳು ಎಲ್ಲರೂ ತೆಗಿಬೋದು. ನಿರ್ಬಂಧ ಇರೋದು ಯಾರಿಗಪ್ಪ ಅಂದರೆ ಒಬ್ಬರಿಗೆ ಅವರು ಬಾರ್ನವ್ರಿಗೆ. ಈ ಕರ್ನಾಟಕದಲ್ಲಿ ಎಂಪೈ ಹೋಟ್ಲು ಮಾತ್ರನೇ 24 ಗಂಟೆ ಟೈಮ್ ಕೆಲಸ ಮಾಡ್ತದೆ. ಇನ್ನು ಬೇರೆ ಹೋಟ್ಲುಗಳಿಗೆಲ್ಲ 10 ಗಂಟೆ ಕ್ಲೋಸ್ ಮಾಡಿಸ್ತಾರೆ. ಕಾನೂನು ಏನು ಹೇಳ್ತದೆ ಅನ್ನೋದು ನಿಮ್ಮ ಕ್ವಶನ್. ಸಿಂಪಲ್ಲು ಸರ್ ಇವಾಗ 24x7 ಕೆಲಸ ಮಾಡೋದಕ್ಕೆ ಯಾವ ಕಾನೂನಲ್ಲೂ ಸಹ ನಿರ್ಬಂಧ ಹೇರಲ್ಲ. ದೇಶದ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಂದರೆ 24x7 ಎಲ್ಲ ಕಂಪ್ನಿಗಳು, ಫರ್ಮ್ಗಳು, ಇಂಡಸ್ಟ್ರಿಗಳು ಕೆಲಸ ಮಾಡಲಿ, ಅದಕ್ಕೆಲ್ಲ ಉತ್ತೇಜನ ಕೊಡೋಕ್ಕೇ ಈ ಸರ್ಕಾರ ಇರೋಂಥದ್ದು. ಎಲ್ಲೂ ಸಹ ನಿಮ್ಗೆ 2-3 ಥರ ಲೈಸೆನ್ಸ್ ತಗೊಳ್ತಾರೆ ಸರ್. ಹೋಟ್ಲವ್ರಾಗಲಿ, ಬೇರೆ ಉದ್ಯಮದವರಾಗಲಿ 2-3 ಥರ ಲೈಸೆನ್ಸ್ ತಗೊತಾರೆ. ಒಂದು ಸರ್ ಇವರು ಇನ್ಕಮ್ ಟ್ಯಾಕ್ಸು, ಪ್ರೊಫೆಷನಲ್ ಟ್ಯಾಕ್ಸು, GST ಲೈಸೆನ್ಸು, ಇನ್ನೊಂದು ಆ ಲೋಕಲ್ ಕಾರ್ಪೊರೇಷನು, ಪಂಚಾಯತಿ ಲೈಸೆನ್ಸು, ಇನ್ನೊಂದು ಈ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಒಳಗಡೆ ಲೇಬರ್ ಲೈಸೆನ್ಸು. ಇಲ್ಲೆಲ್ಲೂ ಸಹ ಇವ್ರಿಗೆ ಇಷ್ಟು 10 ಗಂಟೆಗೆ ಕ್ಲೋಸ್ ಮಾಡಿ ಅಂತ ಏನಿಲ್ಲ. ಈ ಪೊಲೀಸ್ ಅವರು ಇವ್ರಿಗೆ ಮೆನ್ಸ್ಗಳು ಕಡಿಮೆ ಇರೋ ಕಾರಣ ಇವ್ರಿಗೆ ಲ್ಯಾಂಡ್ ಆರ್ಡರ್ನ ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ 10 ಗಂಟೆ ಮೇಲೆ ಕುಡುಕರು ಬರ್ತಾರೆ, ಗುಂಪು ಸೇರ್ತೀರಾ, ಗಲಾಟೆ ಮಾಡ್ತೀರಾ, ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತೀರಾ ಅಂತ ಕ್ಲೋಸ್ ಮಾಡಿಸ್ತಾರೆ. ಹೊರತು ಎಲ್ಲೂ ಸಹ ಯಾರಿಗೂ ನೀವು 10 ಗಂಟೆ ಮೇಲೆ ಕ್ಲೋಸ್ ಮಾಡಬೇಕಂತೇಳಿ ಬಲವಂತ ಇರೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಒಂದು. ಎರಡನೇದು ಸರ್, ಈ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ಲೈಸೆನ್ಸ್ ಕೊಡ್ತಾರಲ್ಲ, ಅವ್ರನ್ನ ಸ್ಯಾಟಿಸ್ಫೈ ಮಾಡಬೇಕಂದ್ರೆ ರೊಟೇಷನ್ ಬೇಸಿಸ್ ಮೇಲೆ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ಥರ್ಡ್ ಶಿಫ್ಟು ನಾವು ಲೇಬರ್ಗಳನ್ನ ಚೇಂಜ್ ಮಾಡ್ತೀವಿ ಅಂತೇಳಿ ಅವ್ರ ಕೈಲಿ ನಾವು ಹಿಂಗೆ ದುಡಿಸ್ಕೊಳ್ತಿದ್ದೀವಿ ಅಂತೇಳಿ ರಾತ್ರಿ ನೈಟ್ ಶಿಫ್ಟ್ ಲೇಬರ್ಗಳಂತ ತೋರಿಸ್ಕೊಂಡು ಅವರು ತೆಗೆದು ವ್ಯಾಪಾರ ಮಾಡ್ಬೋದು. ಹೊರತು ಅವ್ರ ಫರ್ಮ್ಗಳನ್ನ, ಹೋಟ್ಲುಗಳನ್ನ ಮುಚ್ಚೋದಕ್ಕೆ ಯಾವ ಕಾನೂನಲ್ಲೂ ಅವಕಾಶ ಇಲ್ಲ. ಏನು ಎಂಪೈರ್ ಹೋಟ್ಲವ್ರು ಮಾಡ್ತಿದ್ರು ಅದೇನು ಕಾನೂನು ಬಾಹಿರ ಅಲ್ಲ. ಅವರು ಕಾನೂನು ಪ್ರಕಾರನೇ ಮಾಡ್ತಾರೆ. ಬೇರೆ ಹೋಟ್ಲವರು ಬಾಕ್ಲಾಕತ್ತಾರೆ ಅಂತ ಅಂದರೆ ಅವ್ರಿಗೆ ಡ್ಯೂ ಟು ಮೆನ್ ಶಾರ್ಟೇಜು ಈ ಪೊಲೀಸ್ ಹೆದರಿಕೆ ಬೆದರಿಕೆಯಿಂದ ಕ್ಲೋಸ್ ಮಾಡ್ಕೊಂತಾರೆ. ಅಷ್ಟೇನೇ ಸರ್. ಕಾನೂನಲ್ಲಿ ಈ ಅಂಗಡಿಗಳಾದರೂ ಆಗಲಿ, ಹೋಟೆಲರೂ ಆಗಲಿ 24 ಗಂಟೆ ತೆಗಿತೀನಿ ಅಂತ ಅಂದರೆ ಅದನ್ನು ಕ್ಲೋಸ್ ಮಾಡಿಸ್ರಿ ಅಂತೇಳಿ ಏನೂ ನಿರ್ಬಂಧ ಇಲ್ಲ. ಈ ಪೊಲೀಸ್ನವರು ಅವರು ಲ್ಯಾಂಡ್ ಆರ್ಡರ್ ಸೇಫ್ಟಿಗೋಸ್ಕರ ಅವ್ರು ಮಾಡ್ಕೊಂಡಿರೋಂಥದ್ದು. ಅವ್ರು ಅದರಲ್ಲಿ ಮೆನ್ಸ್ ಅವರೇ, ಅವರಲ್ಲಿ ವರ್ಕರ್ಸ್ಗಳವ್ರೆ, ಅವರು ಕನ್ಸ್ಯೂಮರ್ ಬರ್ತಾರಂತ ಅಂದರೆ ಖಂಡಿತ 24x7 ತೆಗಿಬೋದು. ಅವರು ಏನಾರು ಆ ಥರ ಏನಾದ್ರು ತಡೆಯಂಗೆ ಬೇಕು ಅಂತ ಅಂದರೆ ಸಿವಿಲ್ ಕೋರ್ಟ್ಗಳನ್ನ ಅಪ್ರೋಚು ಸಹ ಮಾಡ್ಬೋದು. 24x7 ಬಿಸ್ನೆಸ್ ಮಾಡೋದಕ್ಕೆ ಎಲ್ಲರೂ ಸ್ವತಂತ್ರರು ಸರ್. ಯಾರು ಹಣ ಈಗ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ಟೀ ಹೋಟ್ಲು ತೆಗೆದಿರ್ತಾರಲ್ಲ, ನಿಮಗೆ ಬೀಡಿ ಸಿಗರೇಟ್ ಅಂಗಡಿ, ಟೀ ಹೋಟ್ಲುಗಳು ಎಲ್ಲರೂ ತೆಗಿಬೋದು. ನಿರ್ಬಂಧ ಇರೋದು ಯಾರಿಗಪ್ಪ ಅಂದರೆ ಒಬ್ಬರಿಗೆ ಅವರು ಬಾರ್ನವ್ರಿಗೆ. ಪಬ್ಬು ಬಾರ್ಗಳೆಲ್ಲ ನಿಮಗೆ 11 ಗಂಟೆ ಕ್ಲೋಸ್ ಮಾಡಬೇಕು ಅಂತ. ಯಾಕಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಲೈಸೆನ್ಸ್ ಇಶ್ಯೂ ಮಾಡಬೇಕಾದ್ರೇ 11 ಗಂಟೆವರೆಗೆ ವ್ಯಾಪಾರ ಮಾಡಬೇಕಂತೇಳಿ ನಿರ್ಬಂಧ ಹಾಕಿರ್ತಾರೆ. ಅದು ಬಿಟ್ಟರೆ ಇನ್ನು ಯಾವ ವ್ಯಾಪಾರಕ್ಕೂ ನಿರ್ಬಂಧ ಇಲ್ಲ ಸರ್ ಇದು.